ಪಂಡಿತ ರಾಮಕೃಷ್ಣ, ಈ ಪತ್ರವನ್ನ ನಾವು 10 ಸಲ ಓದಿದ್ರೂ ಕೂಡ ನಮಗೆ ಆ ಸೂತ್ರ ಗೊತ್ತಾಗ್ತಾ ಇಲ್ಲ. ಅದರಿಂದ ನಾವು ಹೇಗೆ ಮಹಾರಾಜರ ಮೇಲೆ ಆಕ್ರಮಣ ಆಗುತ್ತೆ ಅಂತ ತಿಳ್ಕೊಳ್ಳೋದು? ಮಂತ್ರಿವರ್ಯರೇ, ಶತ್ರು ಹೊರಗಡೆಯಿಂದ ಸಂಕೇತ ಕೊಡ್ಲಿ ಅಥವಾ ಇಲ್ಲದೆ ಇರಲಿ, ಆದ್ರೆ ಅವನ ಹೃದಯದಲ್ಲಿ ಯಾವ್ದಾದ್ರೂ ಒಂದು ಉಪಾಯ ಹೂಡಿರೋದು ಖಂಡಿತವಾಗ್ಲೂ ಗೊತ್ತಾಗೇ ಆಗತ್ತೆ. ಈ ನವರಾತ್ರಿಲಿ ಒಂದಲ್ಲ 2 ರಾವಣರ ಹತ್ಯೆ ಆಗತ್ತೆ. 2 ರಾವಣರು ಒಂದೇ ಸಲನ? ಅದ್ ಹೇಗಾಗತ್ತೆ? ರಾಮಕೃಷ್ಣ, ಒಂದ್ ವೇಳೆ ಅವನು ಮಹಾರಾಜರನ್ನ ರಾವಣ ಅಂತ ಕರೀತಾ ಇದ್ದಾನೆ ಅಂದ್ರೆ ಆ 2ನೇ ರಾವಣ ಯಾರಾಗಿರ್ಬೋದು? ಅದೇ ಮಂತ್ರಿಗಳೇ, ಇದು ಭೀಷಣ್ ಬಾಬು ರಚಿಸಿರೋ ರಾಮ್ಲೀಲಾ. ಇದ್ರಲ್ಲಿ 2 ರಾವಣರಂದ್ರೆ ಏನರ್ಥ? ಶ್ರೀರಾಮನ ಲೀಲೆ ಅದ್ಭುತವಾದದ್ದು. ಹೇಳ್ತಾರೆ ಮಹಾರಾಜ ದಶರಥರನ್ನ ಮಾತಲ್ಲೇ ಸಿಕ್ಕಾಕ್ಸಿದ್ರಂತೆ. ಮಹಾರಾಜರ ಪ್ರಿಯ ಶ್ರೀರಾಮನನ್ನ ಪುತ್ರ ಭರತನಿಂದಲೇ ವನವಾಸ ಕಳಿಸಿದ್ರಂತೆ. ತಂದೆಯ ಮಾತನ್ನ ಯಾವತ್ತೂ ಮೀರಬಾರ್ದು ಅಂತ ಪ್ರಭು ಶ್ರೀರಾಮರು ತಮ್ಮ ಏಕೈಕ ಪತ್ನಿ ಸೀತೆಯ ಜೊತೆ ವನವಾಸಕ್ಕೆ ಹೋಗೇ ಬಿಟ್ರು. ಅಣ್ಣಯ್ಯನವರೇ, ನಾವು ನಿಮ್ಮೊಂದಿಗೆ ಕಾಡಿಗೆ ಬರುವೆವು. ಇಲ್ಲ ಸೋದರ, ಇದು ಉಚಿತವಲ್ಲ. ವನವಾಸವನ್ನು ಕೇವಲ ನಾವು ಅನುಭವಿಸುತ್ತೇವೆ. ಆದರೆ ಪ್ರಭು, ನಮ್ಮ ಜೀವನ ನಿಮ್ಮ ಚರಣದಲ್ಲಿ ಸಮರ್ಪಿತವಾಗಿದೆ. ಕೃಪೆ ಮಾಡಿ ನಿಮ್ಮೊಂದಿಗೆ ಬರುವ ಅನುಮತಿಯನ್ನ ಮಾಡಿಕೊಡಿ. ಆದರೆ ಲಕ್ಷ್ಮಣ, ಬೇಡ ಎನ್ನಬೇಡಿ. ನಾವು ನಿಮ್ಮೊಟ್ಟಿಗೆ ಬರುತ್ತೇವೆ ಪ್ರಭು, ಮತ್ತು ಎಚ್ಚರವಾಗಿರುವೆವು. ಪ್ರಭು, ತಪ್ಪು ನಮ್ಮದೆಂದು ನಮಗೆ ತಿಳಿದಿದೆ. ನಾವು ಶತ್ರುಗಳನ್ನ ಮಿತ್ರರೆಂದುಕೊಂಡು ನಿಮ್ಮ ಪ್ರಾಣವನ್ನ ಅಪಾಯಕ್ಕೆ ತಳ್ಳಿದೆವು. ನಾವು ಕ್ಷಮೆಗೆ ಅರ್ಹರೂ ಅಲ್ಲ ಪ್ರಭು. ತಪ್ಪನ್ನು ತಿದ್ದಿಕೊಳ್ಳಲು ನಮಗೆ ಒಂದು ಅವಕಾಶವನ್ನು ಕೊಡಿ ಪ್ರಭು. ಪ್ರಭು, ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಅರೇ, ಇದು ಯಾವ ರಾಮನ ಕಥೆ ನಡೀತಾ ಇದೆ? ಆನಂದವಾಯ್ತು. ತಮ್ಮ ಇದ್ರ ಲಕ್ಷ್ಮಣನ್ ಹಾಗಿರ್ಬೇಕು. ಎದ್ದೇಳು ಲಕ್ಷ್ಮಣ. ಪ್ರಿಯ ಲಕ್ಷ್ಮಣ, ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಲಿ ನಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಮಾತಾ ಪಿತಾ ಹಾಗೂ ಗುರುಗಳ ಆಶೀರ್ವಾದ ನಮ್ಮೊಂದಿಗಿರುತ್ತದೆ. ನೀ ಹಿಂತಿರುಗು ಲಕ್ಷ್ಮಣ. ಪ್ರಭು, ಎಲ್ಲಿ ಶ್ರೀರಾಮನೋ ಅಲ್ಲಿ ಲಕ್ಷ್ಮಣನೂ ಇರುತ್ತಾನೆ. ಶರೀರದಿಂದ ಆತ್ಮ ಹೇಗೆ ದೂರವಾಗುವುದು ಪ್ರಭು? ನಮ್ಮ ವಿನಂತಿಯನ್ನು ಸ್ವೀಕರಿಸಿ ನಮ್ಮನ್ನ ನಿಮ್ಮೊಟ್ಟಿಗೆ ಕರ್ಕೊಂಡೋಗಿ ಮಹಾರಾಜರೇ. ಒಂದ್ ವೇಳೆ ಇವ್ರಿಗೇನಾದ್ರೂ ಆದ್ರೆ ಹನುಮಂತ ಸಂಜೀವಿನಿ ಪರ್ವತ ಅಂತೂ ತಂದು ತರ್ತಾರಲ್ಲ. ಸೀತೆ, ಮಹಾರಾಜ್ರೆ, ಇವ್ರು ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಬಂಗಾರ ಜಿಂಕೆ ಹಿಂದೆ ನಿಮ್ಮನ್ನ ಕಾಪಾಡೋಕ್ ಬರೋದು ಯಾರು? ಸೀತೆ, ನೀವು ಶಾಂತರಾಗಿರಿ. ನಾವು ಲಕ್ಷ್ಮಣರೊಂದಿಗೆ ಮಾತನಾಡುತ್ತೇವೆ. ಲಕ್ಷ್ಮಣ, ನಿನಗೆ ಇದೇ ನಿನ್ನ ಇಚ್ಛೆ ಆದರೆ ನಡಿ. ನೀನು ನಮ್ಮೊಂದಿಗೆ ನಡಿ ವನವಾಸಕ್ಕೆ. ಪ್ರಭು, ಸೋದರ ಲಕ್ಷ್ಮಣ, ಯಾವ ರಾವಣ ಯಾರು ವಧೆ ಮಾಡ್ತಾರೆ? ಯಾರು ರಾವಣ ಯಾರನ್ನ ವಧೆ ಮಾಡ್ತಾರೆ? ರಾಮ, ರಾಮಾಯಣದಲ್ಲಿ ಒಬ್ಬನೇ ರಾವಣ ಇದ್ದ. ಇಲ್ಲಿ ಕೂಡ ರಾವಣನ ಒಂದೇ ಒಂದು ಪ್ರತಿಮೆ ಇದೆ. ಆದ್ರೆ ರಾವಣನ್ ತರ ಇರೋರು ಬೇರೆಯವರಿದ್ದಾರೆ.
ಇಲ್ಲ ಬಂದು, ಕೇವಲ ಒಂದು ರಾವಣನ ಬಗ್ಗೆ ಮಾತ್ರ ಅಲ್ಲ, 2 ರಾವಣನ ಬಗ್ಗೆ ಬರ್ತಿದ್ದಾರೆ. ಆದ್ರೆ 2 ರಾವಣರು ನಮ್ಮ ಮುಂದೆ ಹೇಗ್ ಬರೋಕ್ ಸಾಧ್ಯ? ಈಗ ಶ್ರೀರಾಮ ಮತ್ತು ಹನುಮಂತರ ಭೇಟಿಯ ದೃಶ್ಯನ ನೋಡ್ತೀರಿ. ನನ್ ದೃಶ್ಯ? ಪಂಡಿತ ರಾಮಕೃಷ್ಣರೇ, ನೀವಿಲ್ಲಿ? ಎಲ್ರೂ ನಿಮ್ಮನ್ನ ಹುಡುಕ್ತಾ ಇದ್ದಾರೆ. ನಿಮ್ಮ ದೃಶ್ಯ ಬಂದ್ಬಿಡ್ತು. ಅಯ್ಯೋ ದೇವ್ರೆ, ನಾನಿನ್ನೂ ತಯಾರಿನೇ ಆಗ್ಲಿಲ್ಲ. ನಡಿ ನಡಿ ನಡಿ. ಸ್ವರ್ಣ ಮೃಗನ ತಂದ್ಕೊಡ್ಬೇಕು ಅಂತ ಸೀತಾ ಮಾತೆ ವಿನಂತಿಸ್ಕೊಂಡ್ರು. ಅವರ ಇಚ್ಛೆನ ಪೂರ್ಣಗೊಳಿಸ್ಬೇಕು ಅಂತ ಶ್ರೀರಾಮರು ವನಕ್ ಹೋಗೇ ಬಿಟ್ರು. ಪ್ರಭು ಹಿಂದಿರುಗ್ಲಿಲ್ಲ ಅಂತ ಸೀತಾ ಮಾತೆ ಲಕ್ಷ್ಮಣರಿಗೆ ಅವ್ರನ್ನ ಹುಡ್ಕೋಕೆ ಅಂತ ಕಳಿಸ್ತಾರೆ. ಲಕ್ಷ್ಮಣರು ಲಕ್ಷ್ಮಣ ರೇಖೆಯನ್ನ ಹಾಕಿ ಯಾವುದೇ ಕಾರಣಕ್ಕೂ ದಾಟಬಾರ್ದು ಅಂತ ಭಾಷೆ ತಗೋತಾರೆ. ಆದ್ರೆ ದುಷ್ಟ ರಾವಣ ತನ್ನ ವೇಷವನ್ನೇ ಬದಲಿಸಿ ಸೀತಾ ಮಾತೆಯನ್ನ ಅಪಹರಿಸ್ಕೊಂಡು ಹೋಗ್ತಾನೆ. ಸೀತಾಮಾತೆಯ ರಕ್ಷಣೆಗಾಗಿ ರಾವಣನ್ ಜೊತೆ ಯುದ್ಧ ಮಾಡಕ್ಕೆ ಅಂತ ಬರ್ತಾರೆ ಪಕ್ಷಿ ರಾಜ ಜಟಾಯು. ನಾನು ಜಟಾಯು. ನಾನೇನ್ ಮಾಡ್ಲಿ? ಮಾತೆ ಸೀತೆಯನ್ನ ಬಿಟ್ಬಿಡು. ಸುಮ್ಮನೆ ಹುಚ್ಚ ಪಕ್ಷಿ, ಹೋಗು, ನನ್ನ ದಾರಿ ಗಡ್ಡ ಬರಬೇಡ. ಇಲ್ಲ ಅಂದ್ರೆ ನಿನ್ನ ಜೀವ ಇಲ್ಲೇ ಸಮಾಪ್ತಿ ಆಗುತ್ತೆ. ಮಾತೆ ಸೀತೆಯನ್ನ ಸೀತಾಳ ಕರ್ಕೊಂಡು ಹೋಗೋದು ನನ್ನನ್ನ ಯಾರು ತಡೆಯೋದಕ್ಕಾಗಲ್ಲ. ಅಯ್ಯೋ ಮಹಾರಾಣಿ ಅವರೇ, ನೀವು? ಈಗ ನಾನೇ ಸೀತಾಮಾತೆ. ಮತ್ತೆ ಅವರು? ಚಿನ್ನಾದೇವಿ ಅಶೋಕವನದ ದೃಶ್ಯದಲ್ಲಿ ಮತ್ತೆ ಬರ್ತಾರೆ. ಸರಿ ಆಗ್ಲಿ ಮಹಾರಾಣಿ ಅವರೇ, ನೀವು ಹೇಗೆ ಹೇಳ್ತಿರೋ ಹಾಗೆ. ಕೊತ್ವಾಲ ಜಟಾಯು, ಈಗ ನಿನ್ನ ಮೃತ್ಯು ನಿಶ್ಚಿತ. ಆದ್ರೆ ಮಹಾಬಲಿ ರಾವಣನ ಜೊತೆ ಜಟಾಯು ಎಷ್ಟು ಹೊತ್ತಾನೆ ಹೋರಾಡಕ್ಕಾಗುತ್ತೆ. ರಾವಣ ಜಟಾಯುವಿನ ರೆಕ್ಕೆಯನ್ನ ಕತ್ತರಿಸಿ ಕೆಳಗೆ ಬೀಳಿಸ್ಬಿಡ್ತಾರೆ. ಶ್ರೀರಾಮ ಮತ್ತೆ ಹನುಮಂತನ ಮಿಲನದ ದೃಶ್ಯ ಬರ್ತಾ ಇದೆ. ಆದ್ರೆ ಈ ರಾಮ ಇಲ್ಲಿ? ಸೇವಕ್ರೆ ಹೇಳಿ. ಅಯ್ಯೋ, ನಿಮ್ಮ ಹತ್ರ ಅಲ್ಲ, ನಿಮ್ ಕೆಲ್ಸ ಮಾಡಿ. ಈಗಿಂದೀಗ್ಲೇ ಮಹಾಮಂತ್ರಿ ತಿಮ್ಮರಸು ಮತ್ತೆ ಆದರಣೀಯ ಅಚ್ಯುತವ್ರ ಹತ್ರ ಹೇಳಿ ಇಲ್ಲಿಗೆ ಬರೋದಕ್ಕೆ. ನಿಮ್ಮ ಆಜ್ಞೆ ಅಂತಾಗಲಿ. ಹೇ ಅಮ್ಮ, ಎಲ್ಲ ನಿನ್ ಕೈಯಲ್ಲೇ ಇದೆ, ರಕ್ಷಣೆ ಮಾಡಿ ಅಮ್ಮ. ಎಲ್ಲಿದ್ದಾನೆ ರಾಮಕೃಷ್ಣ? ಇನ್ನು ಎಷ್ಟು ಸಮಯ ಬೇಕಾಗತ್ತ ಅವನ್ಗೆ? ನಾನ್ ಇಲ್ಲೇ ಇದ್ದೀನಿ ತಾನೆ. ಅವ್ರು ಯಾವಾಗ ಬರ್ತಾರೆ ಅಂತ ನನಗೆ ಹೇಗ್ ಗೊತ್ತು? ರಾಮಕೃಷ್ಣ ಬರ್ದೆ ಹೋದ್ರೆ ಅನರ್ಥವಾಗ್ಬಿಡತ್ತೆ. ಇಲ್ಲಿ ಕೇಳು, ನೀನು ವೀಕ್ಷಕರೊಂದಿಗೆ ಮಾತಾಡ್ಸ್ತಾ ಇರೋ. ಅವರ ಧ್ಯಾನವನ್ನ ಬೇರೆ ಕಡೆ ತಿರುಗಿಸು. ಹೇಗೆ? ಏನಾದ್ರೂ ಮಾಡು, ಹೇಗಾದ್ರೂ ಮಾಡು, ಆದ್ರೆ ಮಾಡು. ಹಾಗೆ ಮಾಡ್ತೀನಿ ಗುರುಗಳೇ. ಮುಂದಿನ ದೃಶ್ಯ ಆರಂಭ ಆಗೋಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲಿ ಯಾರ್ಯಾರಿಗೆ ರಾಮಾಯಣದ ಈ ಕಥೆ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ನೋಡೋಣ. ನನ್ಗೆ ಪೂರ್ತಿ ರಾಮಾಯಣ ಗೊತ್ತು. ಹಾಗಿದ್ರೆ ಪ್ರಶ್ನೆ ಉತ್ತರ ಆಡೋಣ. ಅದರಿಂದ ನಿಮ್ಮೆಲ್ಲರಿಗೂ ಮತ್ತಷ್ಟು ಆನಂದ ಸಿಗುತ್ತೆ. ರಾಮಾಯಣ ಸಂಬಂಧಿತ ಸರಳ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡೋದಿಲ್ವೋ ಅವ್ರ ಮುಖಕ್ಕೆ ಮಸಿ ಬಳಿತೀವಿ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಿ. ಶ್ರೀರಾಮರ ಜೊತೆ ಇದ್ದ ಆ ಚಿರಂಜೀವಿ ಯಾರು ಅಂತ ಹೇಳಿ. ಇಂದಿಗೂ ಅಮರರಾಗಿರೋರು ಯಾರವರು? ನೀವ್ ಹೇಳಿ. ವಾಯುಪುತ್ರ ಹನುಮಂತ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಸೀತಾ ಮಾತೆಯನ್ನ ಇನ್ನು ಯಾವ ಹೆಸರಿಂದ ಕರೀತಾರೆ? ಬೇಡ ಅಮ್ಮ, ನೀವ್ ಬೇಡ. ನಿಮ್ ಉತ್ತರನು ನಾನೇ ಕೊಡ್ಬೇಕಾಗತ್ತಲ್ವಾ? ಅಮ್ಮನ ಹಿಂದೆ ಇರೋ ಹಳದಿ ಸೀರೆ ಅವರು ಉತ್ತರ ಕೊಡ್ಬಹುದು.
ವೈದೇಹಿ ಜಾನಕಿ ಜನಕಪುತ್ರಿ. ಅಯ್ಯಯ್ಯೋ ಸಾಕು ಸಾಕು ಸಾಕು, ನೀವ್ ಇಡೀ ರಾಮಾಯಣನೇ ಹೇಳ್ಬಿಡ್ತೀರಾ ಅನ್ಸುತ್ತೆ. ಈ ಹುಡುಗಿ ಸುಮ್ನೆ ನಮ್ ಸಮಯನ ಹಾಳ್ ಮಾಡ್ತಾ ಇದ್ದಾಳೆ. ಮಂತ್ರಿವರ್ಯ, ನಾನೀಗ ವೇದಿಕೆ ಮೇಲೆ ಹೋಗ್ಬೇಕು. ಆದ್ರೆ ನೀವಂತೂ ಈ ಕಾರ್ಯನ ಅತ್ಯಂತ ವೇಗವಾಗಿ ಹೇಗಾದ್ರೂ ಮುಗಿಸ್ಲೇಬೇಕು. ಆದ್ರೆ ಪಂಡಿತ್ ರಾಮಕೃಷ್ಣರೇ, ನಿಮ್ಮ ವಿಚಾರದಲ್ಲಿ ಇದು ಸರಿಯಾಗಿರುತ್ತಾ? ಆದ್ರೆ ನನಗೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ ಅಚ್ಯುತ್ ಅವ್ರೆ. ಆದ್ರೆ ನನಗೆ ಇದು ಒಳ್ಳೇದೊಂದು ಕಾಣುತ್ತೆ. ನೀವು ನಿಶ್ಚಿಂತರಾಗಿರಿ ಪಂಡಿತ ರಾಮಕೃಷ್ಣ, ನಿಮ್ಮ ಕಾರ್ಯ ಖಂಡಿತ ಸಂಪನ್ನ ಆಗುತ್ತೆ. ಸರಿ, ನಾನು ಹೊರಡ್ತೀನಿ. ರಾವಣನ ಯಾವ ತಮ್ಮ 6 ತಿಂಗಳು ಮಲಗ್ತಾ ಇದ್ರು? ನೀವ್ ಹೇಳಿ. ಉತ್ತರ ಕೊಡಿ. ಅದು ಅವರ ಹೆಸರೇನಂದ್ರೆ, ಹೆಸರು ಮಹಾಭಾರತದಲ್ಲೂ ಇದ್ರು. ಅದು ಪೂಜೆಗಿಡ್ತಾರೆ. ಇಲ್ಲಿದೆ, ಇಲ್ಲಿಗೆ ಬರ್ತಾ ಇಲ್ಲ ಹೆಸರು. ಕುಂಭಕರ್ಣ. ಕುಂಭಕರಣ್, ಅದೇನ? ಹಾ, ಪೂಜೆಲಿಡ್ತಾರೆ. ಕರಣ್ ಮಹಾಭಾರತದಲ್ಲಿದ್ರು. ಕುಂಭಕರಣ್. ಅಯ್ಯೋ, ನಿಮಗಿಷ್ಟು ಗೊತ್ತಿಲ್ವಾ? ಯಾರ್ ನೀವು? ಯಾವ ಗ್ರಾಮದವರು? ಗೊತ್ತಿಲ್ಲ. ಶಾರದಾ, ಶಾರದಾ, ಏನ್ ಮಾಡ್ತಿದ್ದೀಯ ನೀನು? ನಿನ್ ಪ್ರಶ್ನೋತ್ತರನ ನಿಲ್ಸು. ಈಗ ರಾಮ್ಲೀಲನ ಆರಂಭ ಮಾಡು. ಆದ್ರೆ ಅವ್ರ ಮುಖಕ್ಕೆ ಮಸಿ ಬೆಳಿಬೇಕಲ್ವಾ? ಅದನ್ನೆಲ್ಲ ರಾಮ್ಲೀಲಾ ಆದ್ಮೇಲೆ ಮಾಡು. ಈಗ ನನ್ ದೃಶ್ಯನ ಆರಂಭ ಮಾಡು, ಬೇಗ. ದರ್ಶಕರೇ, ಈಗ ನಾಟಕನ ಮತ್ತೆ ಪ್ರಾರಂಭ ಮಾಡೋಣ. ಈಗ ರಾಮಾಯಣದ ಮುಂದಿನ ದೃಶ್ಯವನ್ನ ಆರಂಭಿಸೋಣ. ರಾವಣ ಸೀತಾಮಾತೆಯನ್ನ ಅಪಹರಿಸಿದಾಗ ಶ್ರೀರಾಮ ಕೊರಗಿ ಕೊರಗಿ ದುಃಖಿತರಾಗ್ಬಿಟ್ಟಿದ್ರು. ಈಗ ಅವರು ಹನುಮಂತನನ್ನ ಋಷಿಮುಖ ಪರ್ವತದಲ್ಲಿ ಭೇಟಿಯಾಗ್ತಾರೆ. ಈಗ ಹನುಮಂತ ಬ್ರಾಹ್ಮಣನ ರೂಪದಲ್ಲಿ ರಾಮ ಲಕ್ಷ್ಮಣರನ್ನ ಪರೀಕ್ಷೆ ಮಾಡ್ತಾರೆ. ಸೀತೆ, ಸೀತೆ, ಮಾನ್ಯವರಿಯರೇ, ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ನೀವು ರಾಜ ಪರಿವಾರದವರು ಎಂದು ತಿಳಿಯುತ್ತದೆ. ನೀವು ಈ ತರ ಸನ್ಯಾಸಿಯ ವೇಷದಲ್ಲಿ ಅರಣ್ಯ ಸುತ್ತಾಡೋದ್ರಲ್ಲಿ ಏನು ಪ್ರಯೋಜನವಿದೆ ಹೇಳಿ? ನಾವು ನಮ್ಮ ಪತ್ನಿಯರನ್ನು ಹುಡುಕುತ್ತಿದ್ದೇವೆ. ಮಹಾಪ್ರಭು, ಪತ್ನಿಯರಲ್ಲ, ಪತ್ನಿ ಪತ್ನಿ. ನಾವು ನಮ್ಮ ಪತ್ನಿಯನ್ನು ಹುಡುಕುತ್ತಿದ್ದೇವೆ. ಹೌದಾ? ಮಹಾಪಾಪಿ ರಾವಣ ಅವರನ್ನು ಅಪಹರಿಸಿದ್ದಾನೆ. ಓಹೋ, ಪ್ರಿಯ ಹನುಮಂತ, ನಿಮಗೆ ಗೊತ್ತಿದೆಯೇ ಅವರು ಯಾವ ದಿಕ್ಕಿನಲ್ಲಿ ಹೋದರು ಎಂದು? ನಿಮಗೆ ನನ್ ವಿಚಾರ ಎಲ್ಲ ಹೇಗ್ ಗೊತ್ತಾಯ್ತು? ನಾನಂತೂ ನಿಮಗೆ ನನ್ನ ಪರಿಚಯನೇ ಮಾಡ್ಕೊಂಡಿಲ್ಲ. ನಿಮ್ಮ ಹಾವಭಾವವೇ ಹೇಳುತ್ತದೆ. ನೀವು 4 ವೇದಗಳು, 18 ಉಪನಿಷತ್ತುಗಳು ಹಾಗೂ ಪುರಾಣಗಳ ಜ್ಞಾನಿ ಹನುಮಂತನೇ ಎಂದು. ನಾನು ನಿಮ್ಮನ್ನ ಪರಿಚಯ ಮಾಡಿದೆ ಮಹಾಪ್ರಭು. ನಿಮ್ಮನ್ನ ದರ್ಶನ ಮಾಡಿದ್ದು ನನಗೆ ಸಂತೋಷವಾಗಿದೆ. ನೀವು ಮನುಷ್ಯರಲ್ಲೇ ಶ್ರೇಷ್ಠ ಮಾನವ, ಅಸ್ತ್ರ ಶಸ್ತ್ರದ ಜ್ಞಾನಿ, ಧರ್ಮ ರಕ್ಷಕ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ. ನನ್ನ ಪ್ರಣಾಮವನ್ನು ಸ್ವೀಕರಿಸಿ. ಇಲ್ಲ ಮಿತ್ರ, ನಿಮ್ಮ ಭೇಟಿ ನಮ್ಮ ಸೌಭಾಗ್ಯವು. ನಿಮ್ಮನ್ನ ಭೇಟಿ ಮಾಡಿದ ಈ ಗಳಿಗೆ ನನ್ನ ಜೀವನದ ಅತ್ಯಮೂಲ್ಯ ಕ್ಷಣ. ಪಂಡಿತ ರಾಮಕೃಷ್ಣ, ನಿಮ್ಮ ಸ್ಥಾನವು ನಮ್ಮ ಹೃದಯದಲ್ಲಿದೆ.
ನೀವು ಯಾವಾಗಲೂ ನನ್ನ ಹೃದಯದಲ್ಲೇ ಇದ್ದೀರಾ ಪ್ರಭು. ನಾನಿವತ್ತು ನಿಮಗೊಂದು ವಚನ ನೀಡ್ತಿದ್ದೀನಿ. ನಿಮ್ಮ ಮೇಲೆ ಯಾರು ದಾಳಿ ಮಾಡಿದ್ರೋ ಅವರ ಪ್ರಹಾರ ನಿಮ್ಮವರೆಗೂ ತಲುಪೋದಕ್ಕೆ ನಾನ್ ಬಿಡಲ್ಲ. ನಮಗೆ ಆಶಯವಷ್ಟೇ ಅಲ್ಲ, ಸಂಪೂರ್ಣ ವಿಶ್ವಾಸವಿದೆ. ನಾನು ಶ್ರೀ ರಾಮಕೃಷ್ಣ ಇವರಿಗೆ ದಿನ ಪ್ರತಿ ಪೂಜೆ ಮಾಡ್ತಾನೆ ಇರ್ತೀನಿ. ಇವರ ಆಶೀರ್ವಾದ ಸದಾ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ಮತ್ತೆ ತಾಯಿ ಆಶೀರ್ವಾದದಿಂದ ಮಹಾರಾಜರಿಗೆ ಸ್ವಲ್ಪವೂ ತೊಂದರೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮೂರು ಲೋಕದ ಯಾರೇ ಆಗಿರ್ಲಿ, ಯಾರೇ ಮಹಾರಾಜರ ಶತ್ರು ಆಗಿರ್ಲಿ, ಅವರು ಮಹಾರಾಜರನ್ನ ತಲುಪುವ ಮೊದಲು ನನ್ನ ಪ್ರಾಣನ ದಾಟ್ಕೊಂಡು ಹೋಗ್ಬೇಕು. ಪವನ ಪುತ್ರ ಹನುಮಂತನಿಗೆ, ಪವನ ಪುತ್ರ ಹನುಮಂತನಿಗೆ, ಪವನ ಪುತ್ರ ಹನುಮಂತನಿಗೆ, ಪವನ ಪುತ್ರ ಹನುಮಂತನಿಗೆ. ಭಕ್ತ ಹಾಗೂ ಭಗವಂತನ ಈ ಮಿಲನ ಯುಗ ಯುಗಗಳಲ್ಲಿ ಸಾಧ್ಯವಾಗೋದೇ ಎಲ್ಲೋ ಒಂದ್ಸಲ. ಈಗ ನನ್ನ ಗಂಡ ಅರ್ಥಾತ್ ಶ್ರೀ ಬಜರಂಗಬಲಿ ಹೊರಟಿದ್ದಾರೆ ಲಂಕೆಗೆ ರಾಮನ ಶಕ್ತಿ ಬಗ್ಗೆ ತಿಳಿಸೋಕೆ ರಾವಣನಿಗೆ. ನಮಗೆ ನಂಬಿಕೆ ಬರುತ್ತಿಲ್ಲ. ನೀನೇನಾ ನಮ್ಮ ಲಂಕಾ ನಗರಿಯಲ್ಲಿ ಸಮಸ್ಯೆ ಉಂಟು ಮಾಡಿರೋದು? ನಿನ್ನ ಈ ಸಾಹಸ ಈ ಲಂಕಾಧಿಪತಿ ರಾವಣನನ್ನ ಏನೂ ಮಾಡೋದಿಕ್ಕಾಗಲ್ಲ. ಸಮಸ್ಯೆ ನಿನ್ನದಲ್ಲ, ವಾನರ ಅಲ್ವಾ ನೀನು? ಎಗರಿ ಓಡಾಡೋದು, ಮರದ ಮೇಲೆ ಕೂರೋದು, ಎಲ್ಲವನ್ನ ಕೀಳೋದು, ಪ್ರತಿಯೊಂದನ್ನ ಹಾಳು ಮಾಡೋದು ನಿನ್ನ ಪ್ರವೃತ್ತಿನೇ ಹೌದು. ಕೇಳು, ಈಗಲೂ ಸಮಯವಿದೆ, ಬಂದ್ಬಿಡು. ಬಾ ಬಾ, ನಮ್ಮ ಕಾಲಿಗೆ ಬೀಳು. ಇಲ್ಲ ಅಂದ್ರೆ ನಿನಗೆಂಥ ಶಿಕ್ಷೆ ಕೊಡ್ತೀನಿ ಅಂದ್ರೆ ಇಡೀ ಜಗತ್ತೇ ಒಮ್ಮೆ ಕಂಪಿಸುತ್ತೆ. ನೀಚ ವಾನರ, ಈ ತುಚ್ಛ ವಾನರ ನಿನ್ನ ಲಂಕೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ನಿನ್ನ ರಾಜ್ಯವನ್ನ ಸುಟ್ಟು ಬೂದಿ ಮಾಡಿದಾನೆ. ಅದು ಈ ತುಚ್ಛ ವಾನರ. ಬಿಟ್ಬಿಡಿ, ನಿಮ್ಮ ಕುಕೃತ್ಯವನ್ನ ತ್ಯಾಗ ಮಾಡ್ಬಿಡಿ. ಇಲ್ಲ ಅಂದ್ರೆ ಆ ದಿನ ದೂರ ಇಲ್ಲ, ನಿಮ್ಮ ಕೈಯಾರೆ ನಿಮ್ಮ ಆಸನವು ತುಂಡಾಗ್ಬಿಡುತ್ತೆ. ದುಸ್ಸಾಹಸ. ನಿಮ್ಮ ಕ್ರೋಧದಿಂದ ನಿಮ್ಮ ಶಿಷ್ಯ ಅಂದ್ರೆ ನಿಮ್ಮ ಅನುಚರರು ಭಯಭೀತರಾಗ್ಬೋದು. ಆದ್ರೆ ಈ ವಾನರ ಅಲ್ಲ. ವೇದ, ತತ್ವ ಮತ್ತೆ ಶಾಸ್ತ್ರಗಳನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೋತಾ ಇದ್ದೀರಾ. ನೀವು ಅದನ್ನೆಲ್ಲ ತ್ಯಾಗ ಮಾಡ್ಬಿಡಿ. ಯಾವಾಗ ಜನರಿಗೆ ನಿಮ್ಮ ದುಷ್ಕೃತ್ಯಗಳು ಗೊತ್ತಾಗುತ್ತೋ ಅವಾಗ ಜನಗಳಿಂದನೇ ನಿಮ್ಮ ಅಹಂಕಾರ ಮತ್ತೆ ನಿಮ್ಮ ವಿನಾಶಕ್ಕೆ ಕಾರಣವಾಗ್ಬಿಡುತ್ತೆ. ಏನನ್ಕೊಂಡಿದ್ಯಾ ನೀನು ಪಂಡಿತ ಹನುಮಂತ? ನಾನು ಮಹಾಬಲಿ ರಾವಣ ನಿನ್ನಂತ ವಾನರನ್ನ ಕೇವಲ ಒಂದು ಕ್ಷಣದಲ್ಲಿ ಭಸ್ಮ ಮಾಡಬಲ್ಲೆ. ನಾನ್ ನಿಮ್ಮ ರಾಜ್ಯಕ್ಕೆ ಬಂದ್ಕೊಂಡು ನಿಮಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೀನಿ ಅಂದ್ರೆ ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಸುಮ್ಮನೆ ಬಾಯಿ ಮುಚ್ಚು ಪಂಡಿತ. ಇದು ನಿನಗೆ ಕೊನೆಯ ಎಚ್ಚರಿಕೆ ದುರಾಚಾರಿ ರಾವಣ. ನಾನು ಶ್ರೀರಾಮ ಭಕ್ತ ಹನುಮ ನಿನ್ನ ಅಹಂಕಾರ, ನಿನ್ನ ಶಕ್ತಿ ಮತ್ತೆ ನಿಮ್ಮ ಸಾಮ್ರಾಜ್ಯದಲ್ಲಿರೋ ಎಲ್ಲವನ್ನ ಭಸ್ಮ ಮಾಡ್ಬಿಡ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರ್ದು ಎಷ್ಟು ಸಾಮರ್ಥ್ಯ ಇದೆ ಅಂತ. ಆ ಸಮಯದವರೆಗೂ ನೀನು ಜೀವಂತವಾಗಿರೋದಿಲ್ಲ ಪಂಡಿತ ವಾನರ. ಜಗಳ ಆಡೋದಲ್ಲ. ಮುಂದಿನ ಕಾರ್ಯಕ್ರಮ ರಾವಣ ದಹನ. ಮಹಾರಾಜರು ಈಗ ತಮ್ಮ ಶುಭ ಕರಕಮಲದಿಂದ ರಾವಣ ದಹನ ಮಾಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಇಂಥ ಒಳ್ಳೆ ವೀಕ್ಷಕರಿಗೋಸ್ಕರ ನಮ್ಮ ಕಲಾವಿದರು ತಮ್ಮ ವಂದನೆಗಳನ್ನ ತಿಳಿಸ್ತಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಕಾಯುವ ಸಮಯ ಅಂತ್ಯವಾಯಿತು.
ಈಗ ರಾವಣ ದಹನದ ಜೊತೆಗೆ ಕೃಷ್ಣದೇವರಾಯರ ಅಂತ್ಯ ಕೂಡ ಆಗುತ್ತೆ.